ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ, ವಕೀಲರ ಸಂಘ ಮಾಗಡಿ, ಪ್ರಾದೇಶಿಕ ಅರಣ್ಯ ವಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನದ ಪ್ರಯುಕ್ತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂದೀಪ್ ಎಸ್ ರೆಡ್ಡಿ, 1ನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಶಿಶಿರ ಆರ್, ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಚೈತ್ರ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸೇರಿ ವಲಯ ಅರಣ್ಯ ಇಲಾಖೆಯ ಕಚೇರಿ ಆವರಣದಲ್ಲಿ ಗಿಡ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಿದರು. ದಿನ ನಾವು ವರ್ಲ್ಡ್ ಎನ್ವೈರ್ಮೆಂಟಲ್ ಡೇನ ಆಚರಣೆ ಮಾಡ್ತಾಯಿದ್ದೀವಿ. ವರ್ಲ್ಡ್ ಎನ್ವೈರ್ಮೆಂಟಲ್ ಡೇನ ಯುನೆಸ್ಕೋನಲ್ಲಿ ಮತ್ತು UNOನಲ್ಲಿ ನಾವೊಂದು ಇದು ಮಾಡಿಕೊಂಡು ಈ ದಿನ ಆಚರಣೆ ಮಾಡಬೇಕು ಅಂತ ನಾವೇನು ಮಾಡ್ತಾಯಿದ್ದೀವಿ. ಈ ವರ್ಷ 2026ನೇ ಇಸ್ವಿನಲ್ಲಿ ನಾವು ವರ್ಲ್ಡ್ ಪ್ಲಾಸ್ಟಿಕ್ನ ಎನ್ವೈರ್ಮೆಂಟಿಗೆ ಹೇಗೆ ಸೇರಿಸಬಾರ್ದು ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ಸ್ ಮೇಲೆ ಮೈಕ್ರೋ ಪ್ಲಾಸ್ಟಿಕ್ಸ್ ಆ್ಯಂಡ್ ಪ್ಲಾಸ್ಟಿಕ್ಸ್ ವಿಚಾರದಲ್ಲಿ ಇವತ್ತು ಎನ್ವೈರ್ಮೆಂಟಲ್ ಡೇನಲ್ಲಿ ಒಂದು ಮನವರಿಕೆ ಮಾಡಬೇಕು ಅಂತಂದ್ಬಿಟ್ಟು ಪ್ರಪಂಚದಲ್ಲಿ ಎಲ್ಲ ಕಡೆ ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ನಾವು ತಿಳುವಳಿಕೆ ಮೂಡಿಸ್ಬೇಕು ಅಂತಂದ್ಬಿಟ್ಟು ಈ ಒಂದು ಎನ್ವೈರ್ಮೆಂಟಲ್ ಡೇ ದಿನ UNOದಲ್ಲಿ ತೀರ್ಮಾನ ಆಗಿದೆ. ಈ ಎನ್ವೈರ್ಮೆಂಟಲ್ ಡೇನಲ್ಲಿ ಹೇಳೋದೇನು ಅಂತಂದರೆ ಎಲ್ಲ ಕಡೆ ಗಿಡಗಳನ್ನ ಮರಗಳನ್ನ ನೆಡೋದ್ರ ಜೊತೆಗೆ ನಾವು ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕಾಗತ್ತೆ. ಎಲ್ಲ ಕಡೆ ಗ್ರೀನ್ರಿನೂ ಇರಬೇಕು, ಜೊತೆಗೆ ಈ ಗ್ರೀನ್ರಿನಿಂದ ಡೆವಲಪ್ಮೆಂಟು ಆಗಬೇಕು ನಮ್ಮ ದೇಶ. ಸೊ ಆ ರೀತಿಯಾಗಿ ನಾವು ಇದನ್ನು ಮಾಗಡಿನಲ್ಲಿ ನಾವು ಕಾಪಾಡ್ಕೊಂಡು ಹೋಗಬೇಕಾಗತ್ತೆ. ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಹೇಳೋದೇನು ಅಂತಂದರೆ ನಮ್ಮ ಮಾಗಡಿ ಸುತ್ತಮುತ್ತ ಬೇಕಾದಷ್ಟು ಫಾರೆಸ್ಟ್ ಏರಿಯಾಸ್ ಇದೆ. ಈ ಫಾರೆಸ್ಟ್ ಏರಿಯಾನ ನಾವು ಒಂದು ಕಡೆ ಸಂರಕ್ಷಣೆನೂ ಮಾಡಬೇಕಾಗಿದೆ ಈ ದಿನ, ಜೊತೆಗೆ ಗಿಡಗಳನ್ನೂ ನೆಡಬೇಕಾಗಿದೆ. ಸಂರಕ್ಷಣೆ ನಿಟ್ಟಲ್ಲಿ ನಾವು ನೋಡಿದ ಹಾಗೆ ಇಲ್ಲಿ ಫಾರೆಸ್ಟ್ ಏರಿಯಾ ಎಲ್ಲ ಚೆನ್ನಾಗಿದೆ. ಆದರೆ ಈ ದೊಡ್ಡ ದೊಡ್ಡ ಬೆಟ್ಟಗಳ ಸುತ್ತಮುತ್ತ ಕೆಲವೊಂದು ಜಾಗಗಳಲ್ಲಿ ಒತ್ತುವರಿಗಳು ಶುರುವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕಡಿಮೆ ಆಗಿದೆ. ಸೊ ಅಲ್ಲೆಲ್ಲನೂ ಈಗ ಎಲ್ಲೆಲ್ಲಿ ಕಡಿಮೆ ಆಗಿರುವಂಥ ಜಾಗಗಳಲ್ಲಿ ಮತ್ತು ಅಲ್ಲೆಲ್ಲ ಗಿಡಗಳು ನೆಡುವಂಥ ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡು ಅಲ್ಲಿ ಗಿಡಗಳನ್ನೆಲ್ಲ ನೆಟ್ಟರೆ ನಮ್ಮ ಮಾಗಡಿ ಸುತ್ತಮುತ್ತ ಬಹಳ ಕ್ಲೀನಾಗೂ ಇರುತ್ತೆ ಮತ್ತು ಗ್ರೀನ್ರಿಯಾಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ವರ್ಲ್ಡ್ ಎನ್ವೈರ್ಮೆಂಟಲ್ ಡೇನಲ್ಲಿ ಪ್ರತಿಯೊಬ್ಬ ನಾಗರಿಕರು ಅವ್ರ ಮನೆ ಸುತ್ತಮುತ್ತ ಆಗಲಿ ಅಥವಾ ಅವರ ತೋಟದಲ್ಲಾಗಲಿ ಎಲ್ಲಾದರೂ ಒಂದು ಹತ್ರ ಗಿಡ ನೆಟ್ಟು ಈ ಒಂದು ದಿನನ ಆಚರಣೆ ಮಾಡಬೇಕು ಅಂತ ಆಶಿಸ್ತಾ ನಾನು ಹೇಳಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡೋದಕ್ಕೆ ನಾವು ಈಗ ಅರಣ್ಯ ಇಲಾಖೆ ಆಫೀಸ್ ಕಚೇರಿ ಮಾಗಡಿ ವಲಯ ಕಚೇರಿಗೆ ಬಂದಿದ್ದೀವಿ. ಈ ದಿನ ವಿಶ್ವ ಪರಿಸರ ದಿನಾಚರಣೆ ಅನ್ನೋದನ್ನು ನಾವು ಬರೀ ಒಂದು ಗಿಡ ನೆಡೋದಕ್ಕೆ ನಾವು ಅದನ್ನು ಒಂದು ದಿನಾಚರಣೆ ಅಂತ ಅನ್ಕೋಬಾರ್ದು. ಅದನ್ನು ನಾವು ಪ್ರತಿದಿನ ಪರಿಸರ ಅಂದರೆ ಬರೀ ಮರ ಗಿಡಗಳಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲನೂ ಸೇರಿಕೊಂಡಿರ್ತವೆ. ಇದರಲ್ಲಿ ನಾವು ಒಳ್ಳೆ ಗಾಳಿ ಸೇವನೆ ಮಾಡಬೇಕಂದ್ರೆ ನಮಗೆ ಒಳ್ಳೆ ಮರ ಗಿಡಗಳು ಬೇಕಾಗಿರುತ್ತೆ. ಹಾಗಾಗಿ ನಾವು ಪ್ರಾಣಿಗಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಬದುಕು ಮಾಡಬೇಕಂದ್ರೆ ನಾವು ಪರಿಸರನ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಎಲ್ಲ ಕಡೆ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಎಲ್ಲ ರೋಗ ರುಜಿನ ಎಲ್ಲ ತುಂಬ ಹರಡುತ್ತೆ. ಸೊ ಹಾಗಾಗಿ ಈ ಎಲ್ಲ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಈ ಪರಿಸರ ದಿನಾಚರಣೆಯಿಂದನೇ ಈ ಪ್ರತಿ ದಿನ ಮಾಡಬೇಕು ಅಂತ ನನ್ನ ಆಶಯದಿಂದ ನಾವು ಪ್ರತಿನಿತ್ಯ ನಾವು ಅದರ ನಿಟ್ಟಿನಲ್ಲಿ ನಾವು ಅದನ್ನು ಒಂದು ಪರಿಸರನ ಕಾಪಾಡಬೇಕು ಅಂತ ನಾವು ಪ್ರತಿದಿನ ಅಂದ್ಕೊಂಡ್ರೆ ಅದು ಎಲ್ಲರಿಂದ ಸಾಧ್ಯ.
ಖಂಡಿತ ಪರಿಸರ ಉಳಿಯುತ್ತೆ. ಇದೇ ರೀತಿ ಪ್ರತಿದಿನ ನಾವು ಮಾಡೋಣ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಸೊ ನಾವೇನಿಲ್ಲದಂಗೆ ಒಂದೇ ದಿನ ನಾವು ಇಡೀ ವರ್ಷದಲ್ಲಿ ಒಂದು ದಿನ ಮಾಡಿದರೆ ಮುಗ್ದೋಯ್ತು ಅಂತ ಎಲ್ಲರೂ ಮನೋಭಾವ ಇದೆ. ಸೊ ಇದನ್ನು ನಾವು ವರ್ಷ ಪೂರ್ತಿ ಮಾಡಬೇಕು. ಒಂದಿನ ನೆಟ್ಬಿಟ್ಟು ಆಮೇಲೆ ಸುಮ್ಮನಾಗೋದು, ಪರಿಸರ ದಿನಾಚರಣೆ ಮುಗೀತು ಅನ್ನೋದು, ಸೊ ಆಮೇಲೆ ಮನೆಗೆ ಹೋಗೋದು, ಈ ಥರ ಇರಬಾರ್ದು. ಪ್ರತಿನಿತ್ಯ ನಮ್ಮದು ಇದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಬೇಕು. ಎಸ್ಪೆಷಲಿ ಪ್ರತಿಯೊಬ್ಬರು ಮನೆಗಳಲ್ಲೂ ಮನೆಗೊಂದು ಶಾಲೆಗೊಂದು ಮರ, ಏನಂತಾರೆ ಮಗುವಿಂದರ ಶಾಲೆಗೊಂದು ವನ ಅನ್ನೋ ಥರ ಕಾನ್ಸೆಪ್ಟ್ಗಳೆಲ್ಲ ಇದ್ದಾವೆ. ಸೊ ಈ ಥರ ಎಷ್ಟೋ ಕಾನ್ಸೆಪ್ಟ್ಗಳನ್ನ ಮಾಡ್ತಾ ಇದ್ದೀವಿ ನಾವು. RSPDನಲ್ಲಿ ಗಿಡಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. KAPYನಲ್ಲಿ ರೈತರಿಗೆ ಗಿಡಗಳನ್ನ ಕೊಡ್ತಾಯಿದ್ದೀವಿ. ಅಂದರೆ ಇದನ್ನೆಲ್ಲ ಏನಂತ ಅಂದರೆ ಪರಿಸರ ಅರಣ್ಯೀಕರಣ ಉತ್ತೇಜನ ಮಾಡೋದಕ್ಕೆ. ಸೊ ನಮ್ಮಲ್ಲಿರೋ ಏನು ಅರಣ್ಯದು ನಮಗೆ ಪರ್ಸೆಂಟೇಜ್ ಇದೆ, ಅದು 21, 22 ಇದೆಯಲ್ಲ ಪರ್ಸೆಂಟೇಜ್, ಅದು ಯಾವುದಕ್ಕೂ ಸಾಕಾಗಲ್ಲ. ಸೊ ನಮ್ಮದು ಟಾರ್ಗೆಟ್ ಇರೋದು 33 ಫಿಕ್ಸ್ ಮಾಡಬೇಕು. ಸೊ ಅದನ್ನು ನಮಗೆ ಅರಣ್ಯ ಪ್ರದೇಶನ ನಾವು ಇಂಪ್ರೂವ್ ಮಾಡೋಕ್ಕಾಗಲ್ಲ. ಅರಣ್ಯೇತರ ಪ್ರದೇಶಗಳಲ್ಲಿ ಏನಿದೆ ಅಲ್ಲಿ ನಾವು ಮರಗಿಡಗಳನ್ನ ಬೆಳೆಸೋದನ್ನ ಮತ್ತು ಜನಗಳಿಗೆ ಈ ಮನೋಭಾವ ಬರಬೇಕು. ಸೊ ಪರಿಸರ ಅಂತ ಅಂದರೆ ಏನು ಅನ್ಕೊತಾರೆ ಜನಗಳು, ಅದರಿಂದ ಯಾರಿಗೂ ಯೂಸ್ ಇಲ್ಲ ಅಂತ ಅನ್ಕೊತಾರೆ. ಬಟ್ ಆಗಲೇ ಸರ್ ಹೇಳ್ದಂಗೆ, ಸೊ ಇದೊಂದು ಮರ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳು ಆಗಲಿ ಮನುಷ್ಯ ಆಗಲಿ ಎಲ್ಲರದ್ದು ಡಿಪೆಂಡೆನ್ಸಿ ಇರೋದು ಈ ಪರಿಸರದಿಂದ. ಸೊ ಆ ಥರ ಪರಿಸರನ ರಕ್ಷಿಸಬೇಕು ಅಂತ ನಾನು ಎಲ್ರಿಗೂ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತಾ ನಮಸ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.